ಬಿಜೆಪಿಗೆ ಸೇರಿದಾಗ ನಂಗೆ ಖುಷಿ ಆಗ್ತಾ ಇದೆ, ಮತ್ತೆ ವಾಪಸ್ ಬಂದಿದ್ದೀನಿ ಈ ಮನೆಗೆ ಅಂತಿದ್ರು. ಆದರೆ ಅವ್ರು ಅಂದ್ಕೊಂಡಂಗೆ ಏನೂ ಅಲ್ಲಿ ವಾತಾವರಣ ಇಲ್ಲ ಅಂತ ಅನಿಸ್ತಾ ಇದೆ. ಈ ಬೆಳವಣಿಗೆ ಎಲ್ಲಿ ಹೋಗ್ಬಿಟ್ಟು ಕಾದು ನೋಡಬೇಕು. ಇದು ಆಪರೇಷನ್ ಕಮಲದ ಅಸಲಿ ಸೀಕ್ರೆಟ್. ಒಬ್ಬೊಬ್ಬರಾಗಿ ಬಾಯಿ ಬಿಡ್ತಿದ್ದಾರೆ. ಆಪರೇಷನ್ ಕಮಲದ ರಹಸ್ಯ ಇದೀಗ ಬೈ ಎಲೆಕ್ಷನ್ ಕುರುಕ್ಷೇತ್ರದ ಅಖಾಡದಲ್ಲಿ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಸ್ಫೋಟಗೊಳ್ತಾ ಇದೆ. ಆಪರೇಷನ್ ಕಮಲದ ಅಸಲಿ ಸೀಕ್ರೆಟ್ ಹೇಗಾಯಿತು? ಆಪರೇಷನ್ ಕಮಲ ಯಾರು ಮಾಡಿದ್ರು? ಎಲ್ಲಿಂದ ಶುರುವಾಯಿತು? ಎಲ್ಲಿಗೆ ಮುಟ್ತಾ ಇದೆ? ಬಿಡದಿ ಟು ಬಾಂಬೆ, ರೆಸಾರ್ಟ್ ಟು ಹೋಟೆಲ್. ಇದು ಆಪರೇಷನ್ ಕಮಲದ ಒನ್ ಲೈನ್ ಸ್ಟೋರಿ. ಈ ಸ್ಟೋರಿನ ಸೀನ್ ಬೈ ಸೀನ್ ನರೇಷನ್ ಮಾಡ್ತೀವಿ ಕೆಲವೇ ಕ್ಷಣದಲ್ಲಿ. ಸರ್ಕಾರ ರಚನೆ ಆದ ದಿನವೇ ಹೇಗೆಲ್ಲ ಮುಹೂರ್ತ ಇಟ್ಟಿದ್ದಾರೆ, ಮಿನಿಸ್ಟರ್ ಮಾಡಿದ ಮೇಲೆ ಹೇಗೆ ಶುರುವಾಯಿತು ಈ ಆಪರೇಷನ್, ಎಲ್ಲವೂ ಕೂಡ ಕಂಪ್ಲೀಟ್ ಮಾಹಿತಿ ನಿಮ್ಮ ನ್ಯೂಸ್ 18 ಕನ್ನಡದ ಕ್ಷಣದಲ್ಲಿ ಕೆಲವೇ ಕ್ಷಣದಲ್ಲಿ. ಬ್ರೇಕಿಂಗ್ ನ್ಯೂಸ್. ಮೈತ್ರಿ ಸರ್ಕಾರ ಶುರುವಾದಾಗಲೇ ಶುರುವಾಯಿತು ಈ ಆಪರೇಷನ್ ಕಮಲದ ಒಳಗಿನ ತಂತ್ರ ಕುತಂತ್ರ. ಅವತ್ತೇ ಮೈತ್ರಿ ಅತಂತ್ರ ಮಾಡುವ ಎಲ್ಲ ಹುನ್ನಾರಗಳು ಅಂತ ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಆಪರೇಷನ್ ಕಮಲದ ಅಸಲಿ ಸೀಕ್ರೆಟ್. ಈಗ ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೀತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಾತಾಡೋಕೆ ಶುರು ಮಾಡ್ತಿದ್ದಾರೆ. ಅದರ ದೊಡ್ಡ ಸ್ಫೋಟಕ ಮಾಹಿತಿ ಹೊರಗೆ ಬರ್ತಾ ಇರೋದು. ಬಿಡದಿ ಟು ಬಾಂಬೆ ಹೇಗಾಯಿತು, ರೆಸಾರ್ಟ್ ಟು ಹೋಟೆಲ್ ಹೇಗಾಯಿತು, ಸರ್ಕಾರ ರಚನೆ ಆದ ದಿವಸವೇ ಹೇಗೆಲ್ಲ ಮುಹೂರ್ತ ಇಟ್ಟರು ಅಂತ. ಇದನ್ನು ಕೇಳಿಸ್ಕೋಬೇಕು ಅಂದರೆ ಬೆಳಗಾವಿ ಭಾಗಕ್ಕೆ ಹೋಗಲೇಬೇಕು. ಇದನ್ನು ಕೇಳಿಸ್ಕೋಬೇಕು. ಬೆಳಗಾವಿಗೆ ಯಾಕೆ ಹೋಗಬೇಕು ಅಂದರೆ ಒಂದು ಅದ್ಧೂರಿ ಸ್ವಾಗತ ಸಿಕ್ತು ಇವತ್ತು ಸಾಹುಕಾರರಿಗೆ. ಆ ವೇದಿಕೆಯಲ್ಲಿ ಆಡಿದಂಥ ಮಾತುಗಳು ಅಲ್ಲಿ ಶುರುವಾಯಿತು ನೋಡಿ. ರಮೇಶ್ ಜಾರಕಿಹೊಳಿಯವರ ಅಬ್ಬರದ ಮಾತುಗಳು. ಕಾಂಗ್ರೆಸ್ ನಾಯಕರೇ ಸಾಹುಕಾರರ ಟಾರ್ಗೆಟ್ ಆಗಿದ್ರು. ಹಾಗಾದ್ರೆ ಅವ್ರು ಮಾತಾಡಿದ ಪರಿ ಹೇಗಿತ್ತು ಬನ್ನಿ ತೋರಿಸ್ತಾ ಇದ್ದೀನಿ ನೋಡೋಣ. ವಿಚಿತ್ರ ಸನ್ನಿವೇಶದಲ್ಲಿ ನಾವು ಮಾಡ್ತಿದ್ವಿ. ಅದು ಕಾರಣ ಸನ್ಮಾನ್ಯ ಎಲ್ಲ ಕಾಂಗ್ರೆಸ್ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ಒಂದು ಕೆಟ್ಟ ಮನೋಭಾವ, ದುರಹಂಕಾರ, ಅವರ ಸೊಕ್ಕಿನ ಮಾತಿನಿಂದ ಇವತ್ತು ಸರ್ಕಾರ ಪತನ ಆಗಿದ್ರಿಂದ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಆದ್ರಿಂದಲ್ಲ. ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬೇಕಾದ್ ಬಂದಿರಕ್ಕಿಲ್ಲ. ಆರಾಮಾಗಿ ಅಧಿಕಾರ 100 ಜನ ಆರಾಮ ಕೂತಿತ್ತು. ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮಾತನ್ನು ಸ್ವಲ್ಪ ಅವರ ಕೊಬ್ಬು ಅವರ ಸೊಕ್ಕಿನಲ್ಲಿ ಡಿ.ಕೆ. ಶಿವಕುಮಾರ್ ಭ್ರಷ್ಟಾಚಾರದಿಂದ ಇದು ಭಾರತೀಯ ಜನತಾ ಪಾರ್ಟಿಯಿಂದ ಹೋಗಿಲ್ಲ. ಸ್ವತಃ ನಮ್ಮ ನಿರ್ಣಯದು, ನಮ್ಮ ಕಾಂಗ್ರೆಸ್ ಪಕ್ಷ ಶಾಸಕರ ನಿರ್ಣಯದು. ಅಲ್ಲಿ ಒಂದು ನಡವಳಿಕೆ ಬಿಟ್ಟಂತ ಸರ್ಕಾರದ ಆಮೇಲೆ ಅನಿವಾರ್ಯವಾಗಿ ನಾವು ರಾಜಕಾರಣಿಗಳು ಒಂದು ಪಕ್ಷ ರಾಜಕಾರಣ ಕೊಟ್ಟಂದ್ರೆ ಯಾವುದೋ ಪಕ್ಷ ಹೋಗಲೇಬೇಕು. ನಾವು ಆ ಸನ್ನಿವೇಶದಲ್ಲಿ ಇವತ್ತು ಅನಿವಾರ್ಯವಾಗಿ ದಳಕ್ಕೆ ಹೋಗಕ್ಕೆ ಬರೋದಿಲ್ಲ. ಇಲ್ಲಿ ಸನ್ನಿವೇಶ ಬಿಜೆಪಿ ಹೋಗಲೇಬೇಕಾಗಿತ್ತು. ನಾವು ಬಿಜೆಪಿಯಲ್ಲಿ ಹೋಗಿದ್ದೇವೆ. ನಮ್ಮ ವಿರೋಧಿಗಳು ಹೋರಾಟಗಾರಲ್ಲ, ಕುತಂತ್ರವಾದಿಗಳವರು. ನಮ್ಮ ವಿರೋಧಿಗಳು ಹೋರಾಟಗಾರಲ್ಲ, ಕುತಂತ್ರವಾದಿಗಳವರು. ಈ ಕಾರ್ಯಕ್ರಮ 2018 ವಿಧಾನಸಭಾ ಚುನಾವಣೆ ಆರಿಸಿ ಬಂದ ನಂತರ ಮೇ 15 ನಾವು ರಿಸಲ್ಟ್ ಬಂತು. ಬೆಂಗಳೂರಲ್ಲಿ ಸತತವಾಗಿ ಫೋನ್ ಬರತ್ತದ. ನಾವು ಎಲ್ಲ 8 ಶಾಸಕರು ಬಂದಾಗ ಒಬ್ಬ ಸೀನಿಯರ್ ಎಲ್ಲ ನನ್ನ ಗ್ರೂಪ್ ಬಂತದ್ದು. ನಾವು ಬೆಂಗಳೂರು 16 ಸಾಯಂಕಾಲ ಇಲ್ಲಿಂದ ಹೋದವು. ಮೀಟಿಂಗ್ ಆಯ್ತು. ಮೀಟಿಂಗಲ್ಲಿ ವಿಚಿತ್ರ ಸನ್ನಿವೇಶ. ಎಲ್ಲ ನಮ್ಮ ಸಿದ್ದರಾಮಯ್ಯ ನಂಬಿ ನಾವೆಲ್ಲ ರಾಜಕಾರಣ ಮಾಡಿದ್ವು. ಅಲ್ಲಿ ಹೋದ ಸಿದ್ದರಾಮಯ್ಯ ಸೈಡ್ ಆಗಿಬಿಟ್ಟಿತ್ತು. ಎಲ್ಲರಿಗೂ ಒಂದು ನಮ್ಗೆ ವಿಚಿತ್ರ ಸನ್ನಿವೇಶ ಇತ್ತಲ್ಲಿ. ಅವಾಗ ನೋಡಿದ್ವಿ ನಾವು. ಆಮೇಲೆ ಅಲ್ಲಿಂದ ನಮ್ಮನ್ನು ಬಿಡದಿ ರೆಸ್ಟ್ ಕರ್ಕೊಂಡ್ರು. ಅಲ್ಲಿ ವಾತಾವರಣಕ್ಕೆ ನಮಗೆ ಸಂಬಂಧ ಇಲ್ಲ. ಎಲ್ಲ ಡಿ.ಕೆ. ಶಿವಕುಮಾರ್ ಕೈಯಾಗ ಕಾಂಗ್ರೆಸ್ ಸಿದ್ಧ ಮಾಡಕತ್ತಾರೆ. ಅವಾಗ ನಿರ್ಣಯ ತಗೊಂಡೆ ಈ ಸರ್ಕಾರ ಕೆಡುವುದ. ಬಿಡದಿ ಒಳಗೆ ಇನ್ನು 16 ವರ್ಷ 17 ತಾರೀಕು ಮೇ 17 ಅವಾಗ ನೋಡಿ ನಾವು ಹೋರಾಟಗಾರರು, ನಾವು ಚಮಚಾಗಿರಿ ಮಾಡುವಂತ ಮಂದಲ್ಲ. ಮತ್ತು ಮಂತ್ರಿ ಕಳೆದ ಸತತ 20 ವರ್ಷ ಶಾಸಕರು ಯಾರ ಮನೆ ಹೋಗಿ ಮಂತ್ರಿ ಮಾಡೋದು ಕೇಳಿ ಎಂದು ಕೇಳಿಲ್ಲ. ನಾ ಚಮಚಾಗಿ ಮನೆ ಎಂದೂ ಮಂತ್ರಿ 20 ವರ್ಷ ಮಂತ್ರಿ ಆಗಿದ್ನ. ನಾ ಮಂತ್ರಿ ಆಗಲಿಕ್ಕೆ ಕಾರಣ ಅಂದ್ರೆ ನನ್ನ ಸ್ವಾಭಿಮಾನ ದಿಟ್ಟತನದಿಂದ ಮಂತ್ರಿ ಆಗಿರಲಿಲ್ಲ. ಅದಕ್ಕಾಗಿರಲಿಲ್ಲ. ನಾ ಅದು ಮಂತ್ರಿ ಆಗಿ ಸನ್ನಿವೇಶ ಯಾಕೆ ಬರ್ತು ಅಂದ್ರೆ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಜಗಳ ಬರ್ತು. ಜಗಳ ಬರ್ತು. ಅವಾಗ ಅನಿವಾರ್ಯವಾಗಿ ಜಾರಿಕೆ ಮಾಡಬೇಕಾಗ್ತಾವ್ರಿ. ಅನಿವಾರ್ಯವಾಗಿ ಜಾರಿಕೆ ಮಾಡಕ್ಕೆ ರಮೇಶ್ ಜಾರಿಕೆ ಮಾಡಬೇಕಾದ್ರೆ ನಾವೇನು ಪ್ರೀತಿಲಿ ಮಾಡಿಲ್ಲ. ಇತ್ತೆಲ್ಲ ಇಟ್ಕೊಡ್ರಿ ನಾವು. ಯಾಕೆ ಮಾಡಿರಪ್ಪ ಅಂದ್ರೆ ಅವರು ರಮೇಶ್ ಜಾರಕಿಹೊಳಿ ಹುಂಬದಾನ, ಅವಾಗಿನ ಮಾತಾಡ್ತಾನೆ, ಅವಾಗ ನೀಗೋದಿಲ್ಲ ಮಾಡಿದ್ರು. ಆಮೇಲೆ 3 ತಿಂಗಳು ತೆಗಿಬೇಕು, ಆಮೇಲೆ ಜಾರಿಕೆ ಮುಗಿಸ್ಬೇಕಂತ ಸಿದ್ದರಾಮಯ್ಯ ಪ್ಲಾನ್ ಇರ್ತದೆ. ಪ್ರಮಾಣ ಸ್ವೀಕಾರ ಮಾಡಿ ಅವತ್ತು ಶಂಕರ ನಿರ್ಣಯ ಕೊಡೋದು. ಇಲಾಖೆ ನಮ್ಗೆ ಇನ್ನೂ ಕೊಟ್ಬೋದು. ಇಲಾಖೆ ಸಹ ಕೊಟ್ಟಿರಿ ನಮಗೆ.
ಪ್ರಮಾಣ ಸ್ವೀಕಾರ ಸಂಜೆಗೆ ಡಿಸಿಷನ್ ತಗೊಂಡು ಶಂಕರ್ನ ಈ ಗೋರ್ಮೆಂಟ್ ಕೊಡೋದ ಆಮೇಲೆ ಯಾಕಪ್ಪ ಅಲ್ಲಿ ಮಂತ್ರಿ ಆಗಿ ಉಪಯೋಗಿಲ್ಲ ಏನು ಉಪಯೋಗ ಮಂತ್ರಿ ನಮ್ಗೆ ಯಾಕಲ್ಲಿ ಸ್ವಾರ್ಥ. ಆಮೇಲೆ ಯಡಿಯೂರಪ್ಪನವ್ರು ಒಂದ್ಸಲ ಭೇಟಿ ಆದ ಅವ್ರು ಫಸ್ಟ್ ಕೇಳ ರಮೇಶ್ ಅವ್ರನ್ನ ನಂಬೋದು ನಿಮಗೆ ಕೇಳೋಣ ಯಡಿಯೂರಪ್ಪ ಅವರು ಸರ್ ಇವತ್ತು ಬಂದು ತೇಲಿ ಮುನಿನ ಜೋರ್ತಾನೆ ಅಂತ ಒಂದು ಮಾತು ಕೊಟ್ಟೆ ಯಡಿಯೂರಪ್ಪನವರು ಫಸ್ಟ್ ಯಡಿಯೂರಪ್ಪ ಯಾಕಂದ್ರೆ ಯಡಿಯೂರಪ್ಪನವ್ರು ಇಲಿಬೇಕ ಮೊದಲೇ ನಮ್ಗೆ ಇಲಿಬೇಕು ಯಡಿಯೂರಪ್ಪನವ್ರು ಇಲಿಬೇಕು ನಾವು ಅವ್ರು ನೋಡಿ ನಮ್ಮ ನೋಡಲ್ಲ ಹೆಂಗೆ ನಮ್ಮ ಪಾಪ ಅವ್ರು ಕೇಳೋಲ್ಲ ರಮೇಶ್ ಅವ್ರಿಗೆ ಕೂತಿದ್ರೆ ರಮೇಶ್ ಅವ್ರು ನಂಬೋದು ನಿಮಗೆ ಕೇಳಿ ಸರ್ ಯಾಕೆ ಅವ್ರನ್ನ ಬೇರೆ ಬಿಟ್ಟು ಅವ್ರನ್ನ ಇದ್ರಾಗ ನಮ್ಮ ಕೆಡೋಕೆ ಕೈ ಮಾಡೋಣ ಯಡಿಯೂರಪ್ಪ ಹೋಗಕ್ಕೆ ನಾವು ಪಾಪ ಯಡಿಯೂರಪ್ಪ ನನ್ನ ಪಾಪ ಕೇಳೋದು ಸಹಜ ಯಾಕಂದ್ರೆ ರಮೇಶ್ ಹಾರ್ಡ್ಕೋರ್ ಕಾಂಗ್ರೆಸ್ ಮನುಷ್ಯ ಹೆಂಗೆ ಬರ್ತಾನೆ ಏನೋ ಕುತಂತ್ರತೆ ಹಂಚ್ಬಿಟ್ಟವ ನಾವು ಕೇಳಿದ್ರೆ ಸರ್ ನಾವು ಬಂದನು ಇವತ್ತು ನಾವು ತೀರ್ಲಿ ಮುಗಿ ನಾನು ನಿಮ್ಮ ಜೀವ ಕೊಡ್ತಾನೆ ಹಿಂಸರಾಗಿರುತ್ತೆ ಅವತ್ತು ಮಾತು ಕೊಟ್ಟೆ ಆಮೇಲೆ ಎರಡನೇ ಮೀಟಿಂಗ್ ಹೈದರಾಬಾದ್ ಮೀಟಿಂಗ್ ಆಯ್ತು ಹೈದರಾಬಾದಾಗ ಏನು ಕೇಳಿ ಕ್ವಶನ್ ನೋಡ್ರಿ ಯಡಿಯೂರಪ್ಪ ನಾವು ನಿಮ್ ಬರತ್ ನಾವು ಮುರಳೀದವ್ರು ಕೇಳಿ ನಾವು ಏನೂ ನಮ್ ಬೇಡ ನಮ್ದೇನು ಕಂಡೀಷನ್ ನಿಮ್ಮ ಭಾರತೀಯ ಜನತಾ ಪಾರ್ಟಿಯಾಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡೋಲ್ಲತ್ತ ನ್ಯೂಸ್ ಐತೆ ನಮ್ಗೆ ಆಗಲ್ಲ ಅವ್ನ ಮಂತ್ರಿ ಚೀಫ್ ಮಿನಿಸ್ಟರ್ ಮಾಡ್ತಂದ್ರೆ ಬರ್ತದೆ ಹೇಳಿ ಇದೊಂದು ಕಂಡೀಷನ್ ಅಮಿತ್ ಶಾ ಇದು ಲಕ್ಷ್ಮೀದೇವ್ ರಾಣಿ ಮಾಡಿ ಹೇಳ್ತಾನೆ ಗೋಕಾಕ್ ನಮ್ಗೆ ಏನು ಮಾಡೋದಿಲ್ಲ ನಾವು ಬರ್ತೀವಿ ಯಡಿಯೂರಪ್ಪ ನಾವು ಚೀಫ್ ಮಿನಿಸ್ಟರ್ ಮಾಡೋ ಮಾತ್ರ ಬಿಜೆಪಿ ಇದಕ್ಕೆ ನಮ್ಗೆ ಬೇರೆದಾದ್ರೆ ನಮ್ಗೆ ಬರೋದಿಲ್ಲ ಇದೇ ಮಾತು ಅಮಿತ್ ಶಾ ಹೈದರಾಬಾದಾಗ ಹೇಳಿದ್ನ ಎಸ್ ಅನ್ನೋ ಆಮೇಲೆ ಗೋಹೆಡ್ ಅಂತ ಆಯ್ತು ಸ್ಟಾರ್ಟ್ ಮಾಡಿದ್ನು ಆಮೇಲೆ ಹಿಂಗೆ ಹಂಗೆ ಬಂದಲ್ಲ ಆಗೋದು ಫೇಲ್ ಆಗೋದು 7-8 ಫೇಲ್ ಆಗೋದು ಕಡೆಗೆ ಯಡಿಯೂರಪ್ಪ ಆಸತ್ರ ರಮೇಶ್ ಹೋಗ್ಬಿಡೋನು ವಾಪಸ್ ಕಾಂಗ್ರೆಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್